ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ಅಂಜಲಿ ಅವರ ಕುಟುಂಬಸ್ಥರು ಯಾದಗಿರಿಯ ಏಮ್ಸ್ ಆಸ್ಪತ್ರೆಯ ಆವರಣದ ಮುಂದೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಗರಸಭೆ ಅಧ್ಯಕ್ಷ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ಕೊಲೆ ಕೇಸ್ಗೆ ಮೃತ ಅಂಜಲಿ ಅವರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮುಗಿಲು ಮುಟ್ಟಿದೆ ಮೃತರ ಕುಟುಂಬಸ್ಥರ ಆಕ್ರಂದನ. ಯಾದಗಿರಿಯ ಏಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಜಲಿ ಶವ ಮರಣೋತ್ತರ ಪರೀಕ್ಷೆ ಮಾಡ್ತಾ ಇರುವ ವೈದ್ಯರ ತಂಡ ಶವ ತೆಗೆದುಕೊಂಡು ಹೋಗಲು ಕುಟುಂಬಸ್ಥರು ಹಿಂದೇಟು ಹಾಕ್ತಿದ್ದಾರೆ. ಅಂಜಲಿ ಅವರ ಅತ್ತೆ ಸರೋಜಾಬಾಯಿ ಕಣ್ಣೀರು ಹಾಕಿ ಅಂಜಲಿ ಸಾವಿಗೆ ನ್ಯಾಯ ಕೊಡಿಸಿ, ನಾನು ಬಾಡಿ ತೆಗೆದುಕೊಂಡು ಹೋಗೋದಿಲ್ಲ, ನನಗೆ ಇಲ್ಲಿಯೇ ಸಾಯಿಸಬೇಕು ಅಂತ ಅಂಜಲಿ ಅತ್ತೆ ಸರೋಜಾಬಾಯಿ ಪಟ್ಟು ಹಿಡಿದಿದ್ದಾರೆ. ಅಂಜಲಿ ಯಾದಗಿರಿ ಊರಿನ ಹೆಣ್ಮಗಳು, ನಮಗೆ ನ್ಯಾಯ ಕೊಡಿಸಿ, ಇಲ್ದಿದ್ರೆ ನಮಗೆ ಶೂಟ್ ಮಾಡಿ ಅಂತ ಪೊಲೀಸರ ಮುಂದೆ ನೋವು ತೋಡ್ಕೊಂಡಿದ್ದಾರೆ ಅಂಜಲಿ ಅತ್ತೆ. ಸೊಸೆಯಂದ್ರು ಮಕ್ಕಳು ಹೇಗೆ ಬದುಕಬೇಕು, ನಾವು ಹೇಗೆ ಬದುಕಬೇಕು, ಮಕ್ಕಳು ಶಾಲೆಗೆ ಹೋಗ್ತಾರೆ, ನನಗೆ ನ್ಯಾಯ ಸಿಗಬೇಕು, ನನಗೆ ಈ ಜಾಗದಲ್ಲಿಯೇ ಸಾಯಿಸಬೇಕು ಅಂತ ಸರೋಜಾಬಾಯಿ ಕಣ್ಣೀರು ಹಾಕಿದ್ದಾರೆ. ಯಾರು ಅವರೇ ಸರ್, ಅವ ಶಂಕರ ವಿಜಯ ಇಬ್ರು ರೀ. ಆ ಹುಡುಕಿಯವ್ರಿಗೆ ಏನ್ರಿ ಸರ್ ರೊಕ್ಕ ಕೊಡ್ತಾರ, ಅವ್ರು ಬರೇಬೇಕಾಗ್ತದಲ್ರಿ, ದುಡ್ಡಿನ ಆಸೆಗೆ ಅವ್ರು ಬರ್ತಾರ್ರಿ. ಮೇನ್ ಇದ್ದವ್ರೆ ಅವರೇ ಸರ್. ಅವ್ರೇನು ಹಂಗ ದುಡ್ಡಿನ ಆಸೆಗೆ ಬರ್ತಾರ ಅಂತ ಹೇಳ್ತೀನಿ ಸರ್ ನಾನು. ಹಂಗೆ ಹೇಳಲ್ಲ ನಾನು. ಈ ಆಸೆಗೆ ಯಾರ ಮಕ್ಕಳಿಗೆ ಕೊಟ್ಟು ಬರೋರೇ ಅಲ್ರಿ, ಅವ್ರಿಗೇನು ಅವ್ರು ನಮ್ಗೆ ಪರಿಚಯನೂ ಇಲ್ರಿ. ಅವರು ಹುಡ್ದವ್ರಿ ಮಗ ಅವ್ರು ಬೇರೆಯವ್ರಿಗೆ ಹಚ್ತಾರ್ರಿ. ವಿಜಯ್ ಶಂಕರೇ ಏನ ಸುಮ್ನೆ ರೀ. ಸ್ವಲ್ಪ ಅಧ್ಯಕ್ಷ ಆದ್ರಲ್ರಿ, ನಮ್ ಮಗನೂ ಆಗಿನ್ರಿ ಗಿರೀಶನ್ ರೀ. ಆಮೇಲೆ ಮತ್ತ ನಮ್ ಸೊಸಿ ಆದ್ರಿ ಸರ್. ಶಾಬಾದ್ನಾಗ ಒಂದ್ಸಲ ಎಲೆಕ್ಷನ್ ನಿಂತೀನ್ರಿ ನಮ್ಮ ಮಗನು. ಅದು ಅಷ್ಟೇ ನೋಡಿ, ಹೊಟ್ಟಿ ಕಿಚ್ಚಾರಿ ಸರ್. ನಮ್ಮ 500 ಮಿನಿಸ್ಟ್ರಿ ಇದ್ರಲ್ರಿ, ಲೇಬರ್ ಮಿನಿಸ್ಟ್ರಿ ಇದ್ರು ಗುರುನಾಥ್ ಅವ್ರಿ. ಜರ ಚಲೋ ಆಗ್ತಾ ಬಂದೆ ನೋಡಿ. ಮೊದಲಂತೂ ಬಡತನ ನಿಂತು ನೋಡ್ರಿ ಸರ್. ಅದಕ್ಕೆ ಬರ್ತಮಂತ ಹಿಂಗೆ ಹೊಟ್ಟಿಗೆ ಚಿರದೇ ಅಲ್ರಿ ಸರ್. ಈಗ ಎಷ್ಟು ವರ್ಷ ತಮ್ಮ ಸೊಸೆಯಲ್ಲಿ ನೌಕರಿ ಮಾಡೋದು ಎಷ್ಟು ವರ್ಷ ಆಯ್ತು? ಏನಿಲ್ಲ, ಎಷ್ಟು ಮಕ್ಕಳು ಏನಿಲ್ಲ ಅವ್ರಿಗೆ? 2 ವರ್ಷ ಆಗಿರ್ತಿಲ್ಲ ಅವಿನ, 2 ವರ್ಷ ಆಯ್ತು ರೀ. ನಮ್ಮ ಶಾಬಾದಾಗ ಇದ್ದೇಳ್ರಿ ಸರ್. ಆಕೆ ಏನು ಮಾಡ್ದವು, ಮಳೆ ಅದು ಬರ್ತದ, ಮತ್ತು ಅಲ್ಲಿ ಕ್ರಾಸಿಗೆ ಅದು ಯಾರೂ ಇರಲ್ಲಲ್ರಿ, ಅಂಜಿಕೆಸಿಂದ ಆಟೋನೂ ಇರಲ್ರಿ. ಅದಕ್ಕೆ ಈಗ 4-5 ತಿಂಗಳೇ ಆಯ್ತು ರೀ ಇಲ್ಲಿಗೆ ಬನ್ನಿ. ಇಲ್ಲೇ ಬರ್ತಿ, ಮೊದಲು ಡ್ಯೂಟಿನೇ ಇಲ್ಲೇ ಅದ ರೀ ಇವ್ರಿಗೆ. ಅತಿರ್ಕೆ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತೀವ್ರಿ ಮನೆಯಲ್ಲಿ. ಮತ್ತೀಗ ಮಳೆ ಅದು ಬರ್ಲತ್ತದ, ಅತ್ತಿಯಲ್ಲಿ ಯಾರೂ ಇರಲ್ಲ, ಆಟೋದವ್ರು ಕರೆದ್ರೂ ಬರಲ್ಲ, ನನಗೆ ಅಂಜಿಕೆ ಆಗ್ತದ ಸುಮ್ಮನೆ ಅಂತೇಳಿ ನಾನು ಹೋಗುತ್ತೀನಿ ಅಂತೇಳಿ ಸ್ವಲ್ಪ ಸಾಮಾನು ತೊಂದು ಇಲ್ಲಿ ಬಂದವಡ್ರಿ ಅಷ್ಟೇ. ರೀ ಈಗ ಚಲೋ ನೀವು ವಾರಕ್ಕೊಮ್ಮೆ ಬರ್ತೀಳ್ರಿ, ಯಾವಾಗ ಯಾವಾಗ ನಾವು ಬಂದು ಹೋಗ್ತೀಳ್ರಿ. ಇದೇ ನೋಡ್ರಿ ಮತ್ತೇನಿಲ್ಲ. ರೇ ಅಕ್ಕಿನ ಮೇಲೆ ನೋಡ್ರಿ, ಮೊದಲು ಕೇಸಿಗೆ ಅದು ಓಡಾಡ್ತಿದ್ದೇವಲ್ರಿ ಸರ್. ಮತ್ತು ಮಕ್ಕಳಿಗೆ ಮಂದಿರಿ ಸರ್ ಬಾಜುನೇ ಇದ್ರಂದ್ರೂ ಗಿರೀಶ್ ಯಾರೋ ಇಲ್ಲಂದ್ರಿ. ಒಂದು ಕೇಸ್ ಇದು ಅಲ್ಲಿಲ್ರಿ ನನ್ನ ಮಗಂದು. ಖೂನ ಇದ್ದವ್ರು ಅವ್ನ ಕೂಡ ಊಟ ಮಾಡಿದವ್ರು ಎಲ್ಲರೂ ಸರ್. ಏ ಗಿರೀಶ್ ಯಾರೋ ಅಂದ್ರಿಗೆ ಮತ್ತೆ ಏನು ಮಾಡ್ಲಕ್ಕೆ ಬರ್ತದ್ರಿ? ಯಾರು ಕೇಸ್ ಮಾಡ್ಲಿಕ್ಕೆ ಆಗಲ್ಲಮ್ಮ ಅಂತಂದ್ರಿ. ಅದು ಬಿಟ್ಟವ್ರು, ನಮ್ಮ ಕೈಲಿ ಆಗಂತ ದುಡ್ಡು ಬೇಕಲ್ರಿ ಸರ್, ಬಿಟ್ಟೇವ್ರಿ ನಾವು. ಅದೇ ನೋಡ್ರಿ ಸರ್. ನಮಗೂ ತಿಳಿಯಲ್ಲ, ಸುಮ್ಮನೆ ನೋಡ್ರಿ. ಏನಿಲ್ಲ, ನಮ್ಮ ಮಗಂದು ಅದೇ ಇಷ್ಟು ಚಲೋ ಆದ್ರಂತ ಇದು ಒಂದೇ ರೀ. ಮತ್ತೆ ಅತ್ತೇನು ಅವ ಡ್ರೈವರ್ ಇದ್ದೇನ್ರಿ ನಂಬಲ್ಲಿ, ಶಂಕರ್. ಹ್ಞೂ ರೀ, ನಮ್ಮ ಅಣ್ಣವ್ರಿ. ಹ್ಞೂ ರೀ, ನಮ್ಮ 500 ಮನೆಯಾಗಿದ್ದರಿ. ಹ್ಞೂ ರೀ. ಹೌದ್ರಿ. ಹ್ಞೂ ರೀ. ಮತ್ತೆ ಅದಕ್ಕೆ ಕೇಳಕ್ ಬಂದಿರಿ ನೋಡ್ರಿ ನಾನು. ಹ್ಞೂ ರೀ, ಮತ್ತೆ ಏನ್ ಮಾಡ್ತೀರಿ ನೋಡ್ರಿ ಸರ್ ಇಷ್ಟೇ. ಅದು ಅವ್ರದ್ದು ಇಷ್ಟು ನಮ್ಮ ಹೊಲ್ದಾಗದು ಅವ್ರು ಎತ್ತಿದ ಕಲ್ಲು ಹುಡಿತಿರಲ್ರಿ ಸರ್ ಅವರು. ಅವ್ರೆಲ್ಲ ಇದು ಮಾಡ್ತಿರಲ್ರಿ. ಇಷ್ಟೇ ನಮ್ಮ ಹೊಲ್ದಾಗ ಹ್ಯಾಂಗ ನೀ ಟ್ರ್ಯಾಕ್ಟರ್ ತಂದಿದಂತ ಇದು ಒಂದೇ ನೋಡ್ರಿ ಸರ್. ಚಾವಿ ಇಟ್ಟು ತಗೊಂಡಾನಂತ್ರಿ ನಮ್ಮ ಮಗ. ಇದು ಇಷ್ಟೇ ತೊಗೊಂಡದಕ್ಕೆ ಅಲ್ಲಿ ಮುಂದೆ ಹೋಗಿ ಗಾಡಿ ಇದನ್ನೇ ಹಾಕ್ಯಾರಿ ಅವನಿಗೆ, ಗಿರೀಶ್ಗ್ರಿ. ಆಮೇಲೆ ಇನ್ನೊಬ್ಬ ಮಗ ಅಂದ್ರ ಇವ್ರು ಅವ ಒಪ್ಪ ಕುಡಿಯವ ತಿನ್ನವ ಅಲ್ರಿ ಸರ್. ಅವ ನ್ಯಾಯದಿಂದ ಕಂಪ್ನಿ ಇದಕ್ಕೆ ಹೋಗ್ತೀನಿ ರೀ, SCC ಕಂಪ್ನಿಗೆ ಹೋಗ್ತೀನಿ ರೀ, ವಾಡಿಗ್ರಿ ಸರ್. ಅವ ಹೋದ್ರಂತ ಇವ ಹುಷಾರನ, ಇವ ಏನಾರೇ ಮಾಡ್ತಾನಂತ ಇವ ಹೋಗೋ ಟೈಮಿಗೆ ಹೊಡೆದಾರ ನೋಡ್ರಿ ಸತೀಶ್ಗ್ರಿ ಸರ್. ಅವನಿಗೆ ಗೊತ್ತೇ ಆಗಿಲ್ರಿ, ಡ್ಯೂಟಿಗೆ ಹೋಗ್ಲತ್ತೀನಿ ರೀ ಸರ್. ಇದೇ ನಡೆದ್ ನೋಡಿ. ಏನಾರೇ ನ್ಯಾಯ ಇದ್ರೆ ನ್ಯಾಯ ಮಾಡಿದ್ರೆ ಆಗ್ತದಲ್ರಿ ಸರ್. ಅವ್ರಿಗೆ ಬಿಟ್ಕೋತ ಹೋದ್ರೆ ಹಿಂಗೆ, ಮತ್ತೆ ಅವ್ರು ಹುಡ್ಕೋತ ಹೋದ್ರೆ ನಾವ್ ಹೆಂಗಿರ್ಬೇಕು ಹೇಳ್ರಿ?
ಇಲ್ಲ ಮೊನ್ನೆ 2 ತಿಂಗಳಿಂದ ಶಂಕರ್ ಹೊಡೆದಾರ ಅಂತಲ್ಲಿ ದಾಬಾದಲ್ಲಿ ಶಾಬಾದಾಗ ಅಂಜಲಿನೇ ಹೊಡಿಸ್ಯಾರ ಅಂತೇಳಿ ಒಂದು ಅವ್ರಿಗೆ ಇದು ಆ ಮಂದಿ ಏನಂತಾರಿ ಸರ್ ಅದೇ ಹೇಳ್ತಾರಿ ನಮಗೆ ಅವ್ರು ಯಾರಿಗಾರ ಭಾಳ ಮಂದಿಗೆ ಇದು ಮಾಡ್ಯಾನ್ರಿ ಅದೇನು ಹೇಳಲ್ರಿ ನಾವು ಒಳಗಿನ ಮಾತು ನೀವು ಹುಡ್ದಿದ ಬಿಟ್ಟೆ ಮಂದಿ ಹೇಳೋದ್ ಕೇಳಿ ನಾವು ಹೇಳಿಲ್ರಿ ಅವ್ರು ಆ ಹುಡಿಸ್ಕೊಂಡವ್ರನ್ನ ಹೇಳಿಲ್ಲ ಈಗ ಹೇಳ್ತಾರ್ರಿ ಅಲ್ಲ ಮತ್ತೆ ಯಾರು ಹೇಳೋ ಧೈರ್ಯ ಇಲ್ರಿ ಅವ್ರಿಗೆ ಹೇಳೋದು ಅಲ್ಲ ಹಿಂಗೆ ಬಿಟ್ರು ಈಕಿ ನಮಗೆ ಹೊಡಿತಾಳೆ ಅಂತೇಳಿ ಹೊಡೆದಾರ ಅಂತ ಸುದ್ದಿ. ಅವ್ರು ಈಕಿ ಹುಷಾರಾಳ ಅಂತ ಇದು ಒಂದೇ ನೋಡ್ರಿ ಸರ್ ಸುಮ್ನೆ ಇದು ಏನು ಅಂತಾರಲ್ರಿ ಸರ್ ರೊಕ್ಕ ಕೊಟ್ಟಾಳಿಕಿ ಸುಪಾರಿ ಸುಪಾರಿ ಕೊಟ್ಟಾಳ ಅಂತ ಸುಮ್ನೆ ರೀ ಹಾಂಗ ಅಂದಾರ ಅಂತ ಹೇಳ್ರಿ ಸರ್ ನಾವ್ ಎಲ್ಲಾ ಬ್ಯಾಂಕಿಗೆ ಅಲ್ಲಿ ಕೇಳಂದೀವ್ರಿ ಸರ್ ಅಷ್ಟು ಮಗ ಎಲೆಕ್ಷನ್ ಟೈಮಿಗೆ ರೀ ಬಂಗಾರ ಒತ್ತಿಟ್ಟಿವ್ರಿ ಸರ್ ಪ್ಲಾಟ್ ಇದು ರೀ ನಮ್ದು ಹೊಲ ಮೇಲೆ ಲೋನ್ ತೊಗೊಂಡಿವ್ರಿ ಮನಿ ಮೇಲೆ ಲೋನ್ ತೊಗೊಂಡಿವ್ರಿ ಸರ್ ಸುಮ್ನೆ ಅವ್ರು ಸುಪಾರಿ ಕೊಟ್ರ ನಾವ್ ಯಾಕೆ ಕೊಡಮ್ರಿ ಅಂತ ಹೇಳಿ ಬ್ಯಾಂಕ್ನವ್ರಿಗೆ ಹೇಳಿದೇವ್ರಿ ಕೇಳಕ್ ಹೋಗಿದೇವ್ರಿ ನಾವು ನೋಡ್ರಿ ಗಂಡಿಗೆ ಹೊಡೆದಾರ ಮರ್ಡರ್ ಮಾಡ್ಯಾರ ಅದಕ್ಕೆ ಇವ್ರಿಗೆ ಮುಗಿಸ್ಬೇಕು ಅಂತೇಳಿ ಸುಪಾರಿ ಕೊಟ್ಟು ಅಂಜಲಿ ಅಂತೇಳಿ ಹೇಳ್ಯಾರ. ಹಂಗೇನಿಲ್ರಿ ಸರ್ ತಪ್ಪದರಿ ಇದು ನಾವು ನಾವ್ ಇದ್ದದ್ದು ಹೇಳ್ತೇವ್ರಿ ಅಷ್ಟು ಸಾಲ ಐತ್ರಿ ಸರ್ ಈಗನೇ ಒಯ್ಯೋರಿ ಸರ್ ನಾವು ನ್ಯಾಯ ಮತ್ ನಮಗೆ ಹಿಂಗೆ ಬಿಟ್ರಿ ಹ್ಯಾಂಗ್ರಿ ನೀವ್ ಏನ್ ಮಾಡ್ತೀರಿ ಮಾಡ್ರಿ ಮೂರಾದು ಇದು 4ನೇದ್ರಿ ಸರ್ ಒಂದು ಹಾಫ್ ಮರ್ಡರ್ ಮಾಡ್ಯಾರಲ್ರಿ ಸರ್ ಇವನಿಗೆ ಗಿರೀಶ್ಗ್ರಿ ಹ್ಞೂ ರೀ ಮತ್ತೊಮ್ಮೆ ನೋಡಿದ್ರು ಮತ್ತೊಮ್ಮೆ ಇದು 4ನೇ ಕೇಸ್ ಅಲ್ರಿ ಅಂಜಲಿ ನೀವ್ ಏನ್ ಮಾಡಿದ್ರಿ ನಿಮಗ್ ಬಿಟ್ಟದ ಅದ್ ನೋಡ್ರಿ ಸರ್ ಇದು ನ್ಯಾಯ ಯಾರಿ ನಾವ್ರಿ ಅರೆಸ್ಟ್ ಮಾಡಿದ್ದಾರೆ ಇನ್ನ ಆರೋಪಿಗಳೆಲ್ಲ ಅರೆಸ್ಟ್ ಮಾಡಬೇಕು ಇಲ್ಲ ನಿಮಗೆ ಬಿಟ್ಟು ನೀವು ತಿಳಿತಿತ್ತಂದ್ರೆ ನೀವು ಹ್ಯಾಂಗ್ ಮಾಡ್ತೀರಿ ನೋಡ್ರಿ ಸರ್ ಹಿಂಗ್ ಹೆಣ್ಮಕ್ಳಿಗೆ ಹಿಂಗ ಆಗ್ಯದಂದ್ರೆ ನಿಮಗ್ ಗೊತ್ತಿರ್ಬೇಕಲ್ರಿ ನಿಮಗುನು ಏನ್ ಮಾಡ್ತೀರಿ ನಿಮ್ಗೆ ನ್ಯಾಯ ಬಿಟ್ಟದ್ರಿ ಸರೋಜಾಬಾಯಿ ಸರ್ ಪೈಲೆ ನಂಬಲ್ಲಿ ನಮ್ದು ಹೊಲ ಇದೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಬಂದದ್ದು ಹೊಲದಾಗಿಂದ ಇವ್ರು ಉಸುಗು ಹೊಡಿಲತ್ತೀರಿ ಸರ್ ವಿಜಯ್ ಅವರು ಶಂಕರ್ ಅವರು ಎಲ್ಲರೂ ನೋಡಪ್ಪ ನಮ್ಮ ಹೊಲದಾಗಿಂದ ಯಾಕೆ ಹೋಗ್ತೀರಿ ಯಾರು ಹೊಲದಾಗಿಂದ ಗಾಡಿ ಹೋಯ್ತು ಅವರು ಹೊಲದ ಮೇಲೆ ಕೇಸ್ ಆಗ್ತದ ಅಂತ ಅಣ್ಣ ಒಂದು ಸರ್ತಿ ವಾರ್ನಿಂಗ್ ಕೊಟ್ಟಿನ್ರಿ ಹಂಗಾದ್ರೂ ಬಿಟ್ಟಿಲ್ರಿ ಅವ್ರು ಮತ್ತೆ ಹಂಗೆ ಹೊಡಿತಾ ಇದ್ರಿ ಒಂದು ಫಂಕ್ಷನ್ ಇತ್ತು ರೀ ಅಲ್ಲಿ ಕಾಲನಿಯಲ್ಲಿ ಅಲ್ಲಿ ಹೋದಾಗ ಹೋಗಿ ನೋಡಿದಾಗ ರಾತ್ರಿಗೆ ಅಲ್ಲಿ ಫಂಕ್ಷನ್ ಮುಗಿಸೋ ಟೈಮ್ ಇವ್ರು ಲಾರಿ ಹೊಂಟಿವ್ರು ನಿಮಗೆ ಹೇಳಿದ್ರು ಕೇಳಲ್ಲ ನೀವು ಅಂತ ಅಣ್ಣವ್ರು ಏನು ಮಾಡ್ಯಾರ್ರಿ ಅವ್ರ ಗಾಡಿ ಚಾವಿ ತೊಗೊಂಡ್ರಿ ಆಯ್ತು ಮುಂಜಾಳೆ ಬರ್ರಿ ರಾತ್ರಿಗೆ ನಮ್ಮ ಹೊಲ ಖರಾಬ್ ಆಗಲ್ಲ ಏನಿದು ಮ್ಯಾಗಿನ ಆರ್ಡ್ರ್ ಬಂದದ ಇದ್ರ ಮೇಲೆ ಹೊಲದಗಳ ಮೇಲೆ ಉಸು ಹುಡಿದ್ರು ಅಂದರು ಅವ್ರ ಮೇಲೆ ಕೇಸ್ ಆಗ್ತದ ಅಂತ ಅಂದಾರ ಅಂತ ಒಳಗೆ ನಮ್ಮ ಅಣ್ಣವ್ರು ನಿಂದಿಸ್ಬೇಕಂತ ಇದು ಮಾಡ್ಯಾರ ಸರ್ ಮುಂಜಾಳೆ ಬರ್ರಿ ನೀವು ಗಾಡಿ ಚಾವಿ ಅದು ಕೊಡ್ತೀನಿ ಈಗ ಬರ್ಲಕ್ಕೆ ಹೋಗ್ಬೇಡ್ರಿ ಅಂದು ಆಯ್ತು ತೋರಿ ಅಂತ ಇವು ಚಾವಿ ಅದು ತೊಗೊಂಡ್ಬಿಟ್ರಿ ಅಲ್ಲಿ ಹೋಗಿ ಮುಂದೆ ಹೋಗಿ ನಿಂತಾರ್ರಿ ಕತ್ಲಾಗ ನಿಂತು ನಾನು ಗಾಡಿ ಚಾವಿ ಹೆಂಗೆ ತೊಗೊಂಡಿದ್ದೆ ಅಂತ ವಿಜಯ್ ಕುಮಾರ್ ಕೇಳೋದನಂತ್ರಿ ಆ ಟೈಮಿಗೆ ಇಲ್ಲಲೇ ಮಕ್ಕಳೇ ನಿಮ್ಮ ಹೊಲದಾಗ ಇದ್ದು ಹುಡಿದ್ರೆ ನೀವು ಸುಮ್ ಕೊಡ್ತೀರಿ ಏನಂತ ಅಣ್ಣವ್ರು ಕೇಳಾರಂತ್ರಿ ಆಮೇಲೆ ಅಣ್ಣವ್ರು ಏನಂದ್ರು ಇಲ್ಲಲೇ ಮುಂಜಾಳೆ ಬಾ ಮುಂಜಾಳೆ ಕೊಡ್ತೀನಿ ಅಂತ ಹಿಂಗೆ ಅಂದಾರಂತ್ರಿ ಹಂಗನ ಹೆಂಗೇನೋ ಇವನು ಬಾಳೆ ಆಗ್ಯದ ಮಗನೇ ಅಂತ ಹೊಟ್ಟೆಗೆ ಚಾಕು ಹೊಡೆದ್ರಿ ಆಮೇಲೆ ಇಲ್ಲಿ ಹೊಡೆದ್ರಿ ಯುನೈಟೆಡ್ ಹಾಸ್ಪಿಟಲ್ ಹೋದ್ರಿ 2019 ದವಾಖಾನಿಗೆ ನಾವು ಎಲ್ಲರೂ ನಮ್ಮ ಸತೀಶ್ ಅಣ್ಣವರು ಎಲ್ಲರೂ ಹೋಗಿ ದವಾಖಾನಿಗೆ ಅಡ್ಮಿಟ್ ಮಾಡಿದೆವ್ರಿ ಸರ್ ಆಮೇಲೆ ಹಾಗೆ ಅಣ್ಣವ್ರು ಸ್ವಲ್ಪ ಕ್ಯೂರ್ ಆದ ಬಳಕ ಒಂದು 15 ದಿನದಾಗೆ ಬಂದೇವ್ರಿ ಯುನೈಟೆಡ್ಲಿಂದ ಬಂದ ಬಳಕ ಒಂದು 2 ತಿಂಗಳು ಆದ ಬಳಕ ನಮ್ಮ ಕಂಪ್ನಿಗೆ ಹೋಗೋನು ಇವ ನಮಗೆ ಏನ್ರಿ ಈಗ ಅವ್ರ ತಮ್ಮಗೆ ಹೊಡ್ದೀನಿ ಇವ ನಮಗೆ ಏನ್ರಿ ಮಾಡ್ಸಂಗನ ಇವ ಭಾಳ ಹುಷಾರನ ಕಂಪ್ನಿಗೆ ಹೋಗಿ ಇವನಿಗೆ ಪೈಲೆ ತೆಗಿಯಮ್ಮ ಅಣ್ಣವ್ರಿಗೆ ತೆಗ್ದ್ರಿ ಸತೀಶಿಗೆ ತೆಗ್ಯಾನ ಮತ್ತು 2022 ರೀ 20 ಗಿರೀಶ್ ಅಣ್ಣವ್ರಿಗೂ ಹೊಡೆದ್ರಿ ರೈಲ್ವೆ ಸ್ಟೇಷನ್ದಾಗ ನಗರಸಭೆ ಇವ್ರ ಅಧ್ಯಕ್ಷ ಇವ್ರ ವೈಫ್ ಇದ್ದರು ಅವ್ರ ಮಾಜಿ ಇದ್ದರು ಸರ್ ಅದಾದ್ಮೇಲೆ ಈಗ ಅಂಜಲಿ ಹೊಡೆಯೋದಕ್ಕೆ ಏನು ಉದ್ದೇಶ ಅಂಜಲಿ ಹಿಂಗೆ ನೋಡಿ ಸರ್ ಮಂದಿ ಮಾತಾಡೋದು ಸಲಹೆ ರೀ ಸರ್ ಏನು ಮಾತಾಡೋದು ಏನು ಸುಪಾರಿ ಕೊಡೋದು ಹಿಂಗೆ ಅಂತಾರಂತ್ರಿ ಯಾರು ಕೊಟ್ರ ಏನು ಕೊಟ್ರ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೂ ಹೇಳಲ್ರಿ ಈಕಿ ಅಂಜಲಿ ಮೊನ್ನೆ ರೀಸೆಂಟಾಗಿ ಶಂಕರ್ ಮ್ಯಾಗ ಅಟ್ಯಾಕ್ ಆಗಿಸಲ್ಲ ಇದು ಇದಕ್ಕೂ ಸಂಬಂಧ ಇಲ್ಲ ಸರ್ ಸುಪಾರಿ ಕೊಟ್ರು ಅಂತ ಹೇಳಿದ್ರೆ ಇಲ್ಲ ಸರ್ ಸುಳ್ಳ ಸರ್ ಅಂಜಲಿ ಮೇಲೆ ಅಟ್ಯಾಕ್ ಇದು ಶಂಕರ್ ಮೇಲೆ ಅಟ್ಯಾಕ್ ಇತ್ತು ಅದು ಬೇರೆ ಇದು ಬೇರೆ ಕೇಸ್ ಸರ್ ಆವಾಗ ಅಂಜಲಿನೇ ಹೊಡ್ಸಾಳ ಅಂತೇಳಿ ಒಂದು ಸಂಶಯ ಇತ್ತಂತವ್ರಿಗೆ ಇಲ್ಲ ಸರ್ ಡಿಪಾರ್ಟ್ಮೆಂಟ್ದವ್ರಿಗೂ ಎಲ್ಲ ಹೇಳೇ ಬಳಕೆ
ನಾವು ಈ ಕಡೆ ಹೋಲತ್ತೀವಿ ರೀ ಸರ್, ನಾವು ಯಾದಗಿರಿಯಲ್ಲಿ ಮನೆ ಮಾಡ್ಲತ್ತೀವಿ ಅಂತ ಹೇಳೇನು ಬಂದಾಳ್ರಿ. ನಮ್ಮ ಸುಮ್ಮನೆ ಹಿಂಗೆ ಸುಳ್ಳು ಸುದ್ದಿ ಹುಟ್ಟಿಸ್ಲತ್ತಾರ. 1 ವರ್ಷ ಆಯ್ತು ಸರ್ ಇದು ಸುಳ್ಳು ಸುದ್ದಿನೇ ಹುಟ್ಟಿಸ್ಕೊತಾನೆ ರೀ. ಹೀಗೆ ನಡೆದ ಸರ್ ಏನ್ರಿ ಅನ್ನೋದು ಅವ್ರು ಹಂಗೆ ಮಾಡಿಸ್ಲತ್ತಾರೆ, ಹಿಂಗೆ ಮಾಡಿಸ್ಲತ್ತಾರೆ. ಇವರು ಸರ್ಕಲ್ DSP ಅವ್ರು ಫೋನ್ ಹಚ್ಚಾರು, ಏನ್ರಿ ನಡ್ತದೆ ಏನಪ್ಪ ಅಂತ ಕೇಳೋ. ನೀವು ಕಣ್ಣಾರಿ ಬಂದು ನೋಡ್ರಿ ಸರ್, ನಾವು ಏನ್ರಿ ಮಾಡತ್ತೀವಿ, ಮಂದಿ ಸುಳ್ಳು ಸುದ್ದಿ ಹಬ್ಬಿಸಿ ಹಿಂಗೆ ಮಾಡತ್ತಾರ ಅಂತ. ಅಂಜಲಿ ಅಲ್ಲಿ ಶಾಬಾದ್ ಬಿಟ್ಟು ಇಲ್ಲೇ ಹಾಂ, ಇಲ್ಲ 6 ತಿಂಗಳು ಆಯ್ತು ಸರ್, 6 ತಿಂಗಳು ಆಯ್ತು. ನೌಕರಿ ಫಸ್ಟ್ ಇಲ್ಲೇ ಇರೋದು, ಅಲ್ಲಿ ಅಪ್ ಡೌನ್ ಫಸ್ಟ್ ಅಪ್ ಡೌನ್ ಮಾಡ್ಯಾರ ಸರ್. ಅಂದ್ರೆ ಅವರಿಗೆ ಜೀವನಕ್ಕೆ ಏನಾರ ಇತ್ತೇನಂತ ಮೊದಲಿರೋದು ಅಂಜಲಿ ಅವರಿಗೆ. ಅಂಜಲಿ ಅವ್ರಿಗೆ ಹಂಗೆ ಹಂಚ್ಕೋತೇನೆ ಹೋಗ್ಬೇಕಲ್ಲ ರೀ ಸರ್, ಇನ್ಸ್ಟೆಂಟ್ ಆಗಿ ಹೋಗ್ಬೇಕು. ಅಂದ್ರೆ ಫೋನ್ ಮಾಡಿ ಅವರಿಂದ ಯಾವಾಗ ಬಗೆಹರಿಸಿದ್ವಿ. ಅಯ್ಯ ಶಂಕರ್ ಮತ್ತು ವಿಜಯ್ ಅವ್ರದ್ದು ಏನು ಉದ್ದೇಶ ಏನು, ಇಡೀ ಫ್ಯಾಮಿಲಿನೇ ಕಲಾಸ್ ಮಾಡೋಕೆ ಉದ್ದೇಶ? ಕೆಲಸ ಮಾಡಬೇಕು ಅವ್ರದ್ದು ಏನು ಎಲ್ಲ ಇದು ಮಾಡ್ಬೇಕಂತ ಅನ್ನೋದು ಇದು ಅದ ನೋಡಿ ಸರ್. ಅವ್ರು ಫ್ಯಾಮಿಲಿ ಸರ್ವನಾಶ ಮಾಡೋದು. ಇಡೀ ಫ್ಯಾಮಿಲಿ ಸರ್ವನಾಶ ಮಾಡೋ ಉದ್ದೇಶನ? ರೀ ಸರ್. ಎಲ್ಲ ಶಾಬಾದಲ್ಲಿ ಎಲ್ಲ ಭಾಳ ತೊಂದರೆ ಕೊಡ್ಲತ್ತಾರ ಸರ್. ಅಲ್ಲಿ ಇಲ್ಲಿ ನೋಡ್ಲತ್ತೀವಿ ರೀ ಸರ್, ನಾವು ಏನು ಕಣ್ಣು ಮುಚ್ಕೊಂಡು ಸುಮ್ಮ ಕುಂತೀವಿ ರೀ. ರಿಲೇಷನ್ ಆಗ್ಬೇಕೇನ್ರಿ ನಿಮ್ಗೆ ಅವ್ರು? ಯಾರು ವಿಜಯ್ ಅವರು? ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಯಾದಗಿರಿ.